ಇವಾಗ ನೆಕ್ಸ್ಟ್ ಜರ್ನಿಗೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಹಾಯ್ ಹಲೋ ವೆಲ್ಕಮ್ ಟು ಎಜೆ ಟಾಕ್ಸ್. ಸುಮ್ಮನೆ ಇವಾಗ ನಮಗೆ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಇವತ್ತಿನ ಲಂಚ್ ಮೆನು ಏನೇನು ಲಂಚ್ ಮೆನು ಇವತ್ತು? ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ. ಬರೀ ಸಾರ ಅಂಕಲ್, ಏನ್ ಸ್ಪೆಷಲ್ ಲಂಚ್ಗೆ ಇವಾಗ? ಇದು ಅಂದ್ರೆ ಕಬಾಬ್. ಓಕೆ ಓಕೆ, ಬನ್ನಿ ಎಲ್ಲ ಊಟ ಮಾಡೋಣ ಅಲ್ವಾ? ನಮ್ ಲಂಚ್ ಮುಗ್ದಿದೆ. ನಾವಿವಾಗ ಹೊರಟಿರೋದು ಪ್ರಯಾಗ್ರಾಜ್ ಕಡೆ ನಮ್ಮ ಪ್ರಯಾಣ. ಬಾಸ್ ಓಕೆ, ಈಗ ಪ್ರಯಾಗ್ರಾಜ್ ರೀಚ್ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ರೆಸ್ಟ್. ಪ್ರಯಾಗ್ರಾಜ್ ಸ್ಟಾರ್ಟ್ ಆಗ್ತಿದೆ. ಒಂದ್ ಸ್ವಲ್ಪನೂ ನೀರಿಲ್ಲ. ನೀರಿಲ್ದೇ ಇರೋ ಟೈಮಲ್ಲಿ ಬಂದಿದ್ದೀವಿ. ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಲ್ಲ, ಅವಾಗೆಲ್ಲ ನೀರ್ ತುಂಬ್ಕೊಂಡೋಗಿ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ. ವೈಟ್ ಮರಳು ತಗೊಂಡು ಸೂಪರ್ ಆಗಿ ಫೋಟೋ ಹಾಕ್ತಾ ಇರ್ತಾರೆ. ಸೋನಿಯಾ ಗಾಂಧಿ ಮನೆ ಕಡೆಗೆ ಹೋಗ್ತಾ ಇದೀರಿ. ಎಲ್ರು ಬನ್ನಿ. ನೆಹರು ಅವ್ರ ಮನೆನ ನೋಡಿಸ್ತಿದ್ದೀರಿ. ನೋಡ್ಕೊಳ್ಳಿ. ಎಲ್ಲ ಚಪ್ಪಲಿ ಹಾಕೊಂಡೇ ನಡೀರಿ. ಅಲ್ಲ, ಶೂಸ್ ಹಾಕೊಂಡ್ ನಡೀರಿ, ತೊಂದ್ರೆ ಇಲ್ಲ ಆಯ್ತಾ? ಏನ್ ಬೇಜಾರಿಲ್ಲ. ಯಾಕೆಂದ್ರೆ ಸುಡುತ್ತೆ ಅಂತ ಹೇಳ್ತಾ ಇರೋದು ನಾನು. ಕೈ ಕಾಲು ಬೇಜಾರೇನ್ ಮಾಡ್ಕೋಬೇಡಿ ಬೇರೆ ತರ. ಪ್ರಯಾಗ್ರಾಜ್ ಅಂದಿವೆ ನೆಹರು ಭವನ ಇದೆ ಅಂತೆ. ಅಂದ್ರೆ ನೆಹರು ಅವರು ಹುಟ್ಟಿದ್ದ ಜಾಗ ಇದು. ಆನಂದ್ ಭವನ್ ಅಂತ ಅದ್ರ ಪ್ಲೇಸ್, ಮ್ಯೂಸಿಯಂ, ಆನಂದ್ ಭವನ್ ಮ್ಯೂಸಿಯಂ ಅಂತ. ಅದನ್ನ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇದು ನೆಹರು ಅವರು ಅಂತ್ಯ ಆದಾಗ ಇಟ್ಟಿರೋಂಥ ಸ್ಥಳ. ಅಸ್ಥಿ ಎಲ್ಲ ಇಲ್ಲಿ ತಂದಿಟ್ಟು ಆಮೇಲೆ ಸಂಗಮಲ್ಲಿ ವಿಸರ್ಜನೆ ಮಾಡಿದ್ದಾರೆ. ಎಂಟ್ರಿ ಆಗೋಣ ಅವ್ರ ಮನೆಗೆ. ಮೆಟ್ಲು ನೋಡಿ ಯಾವ ತರ ವಿನ್ಯಾಸ ಮಾಡಿದ್ದಾರೆ. ಹಳೆಯ ಕಾಲದಲ್ಲಿ ಇತ್ತೆಲ್ಲ ಮನೆಗಳ ತರ ಇದೆ. ಬ್ಯೂಟಿಫುಲ್ ಹೌಸ್. ಇಲ್ಲೆಲ್ಲ ನೆಹರು ಯೂಸ್ ಮಾಡ್ತಾ ಇದ್ದಂತ ಥಿಂಗ್ಸ್ಗಳಿದೆ. ಇದು ಅವ್ರ ಬಟ್ಟೆಗಳು. ಮತ್ತೆ ಅವರು ದಿನಚರಿ ಯೂಸ್ ಮಾಡ್ತಾ ಇದ್ದಂಥದ್ದೆಲ್ಲ ಲ್ಯಾಂಪ್ಸ್, ಜಗ್, ಡಿಕಾಕ್ಷನ್ ಪಾತ್ರೆ, ಸೋಪು, ಪೆನ್ನು, ಬಾಚಣಿಗೆ, ಪ್ರತಿಯೊಂದು ವಸ್ತು ಕೂಡ ಇಟ್ಟಿದ್ದಾರೆ. ಇದು ನೀರು ಕುಡಿಯೋಕೆ ಬಳಸ್ತಿದ್ದಂತ. ಇದರ ಕಾಲ ಒಂದು 1964 ಇದೆ. ಅವಾಗೆಲ್ಲ ಸೀಲ್ ಮಾಡ್ತಿದ್ರಲ್ಲ, ಆ ಥರ ವಸ್ತುಗಳಿದು. ಪೋಸ್ಟ್ ಕಾರ್ಡ್ಸ್, ಅವ್ರ ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡಿ. ಲಾಕರ್ಗಳು ಚೆನ್ನಾಗಿದೆ. ನೆಹರು ಅವರು ಉಪನಯನ ಆಗಿತ್ತಲ್ಲ, ಅವಾಗಿಂದು ಕಾರ್ಡ್ ಇದು. ಇದು ಕಿಟ್, ವ್ಯಾನಿಟಿ ಬ್ಯಾಗ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರದ್ದು ಅಲ್ವಾ? ಕಿಟ್, ಹೋಮಿಯೋಪತಿಕ್ ಬ್ಯಾಗ್. ಇದೆಲ್ಲ ನೆಹರು ಅವರು ಟ್ರಾವೆಲಿಂಗ್ ಮಾಡುವಾಗ ಯೂಸ್ ಮಾಡ್ತಾ ಇದ್ದಂತ ಮಿನಿ ಕಿಟ್ಗಳು. ಟ್ರಾವೆಲಿಂಗ್ ಮಿನಿ ಎಲೆಕ್ಟ್ರಿಕಲ್ ಐರನ್. ಇದೆಲ್ಲ ಅವ್ರ ಬಗ್ಗೆ ಮತ್ತೆ ಅವ್ರು ಓದ್ತಿದ್ದಂತ ಬುಕ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಅವ್ರು ಯೂಸ್ ಮಾಡ್ತಿದ್ದಂತ ಹೌಸ್ ಹೋಲ್ಡಿಂಗ್ ಐಟಮ್ಸ್. ಇದು ನೆಹರು ಅವರು ಬರ್ದಿರೋ ಅಂತ ಬುಕ್ಸಸ್ ಅಂಡ್ ಅವ್ರು ಯೂಸ್ ಮಾಡ್ತಿದ್ದು ಕಾಫಿ ಕಪ್, ಪ್ಲೇಟ್ಸ್, ಸ್ಪೂನ್ಸ್. ತಾಯಿ ಪಕ್ಕ ಹಿಂದುತ್ವವನ್ನು ಪಾಲಿಸ್ತಾ ಇದ್ರು, ಹಾಗಾಗಿ ಅವರೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದ ಐಟಮ್ಸ್ಗಳಿದು. ಇದು ಬಂದು ನೆಹರು ಅವರು ಅವರ ಡಾಟರ್ ಆದ್ರ ಹಿಂದಿರಾ ಅವರಿಗೆ ಬರೆದಂತ ಲೆಟರ್ಸ್. ಇದು ಸ್ಪಿನ್ನಿಂಗ್ ವೀಲ್. ಇದೆಲ್ಲ ಅವ್ರ ಮನೇಲಿ ಇದ್ದಂತ ಆರ್ಟಿಕಲ್ಸ್. ಇದು ನೆಹರು ಅವರು ಯೂಸ್ ಮಾಡ್ತಿದ್ದಂತ. ನೀವು ಸಹ ಇಲ್ಲಿ ಬಂದ್ರೆ ನೋಡ್ಬೋದು. ಇದಾಗಿನ ಕಾಲ ಬ್ರಿಟಿಷ್ ಅವರಿಗೆ ಲೆಟರ್ಸ್ ಬರೆಯುವಾಗ ಇಂಗ್ಲೀಷಲ್ಲಿ ಬರೀತಿದ್ರಲ್ಲ, ಅದನ್ನ ಪ್ರಿಂಟ್ ಮಾಡ್ತಾ ಇದ್ದಿದ್ದು ಲಿಟ್ರೇಚರ್ ಮಿಷನ್ ಅಂತ. ಇದು ನೆಹರು ಅವರ ಟೋಪಿ ಮತ್ತೆ ಸ್ಟಿಕ್. ಇದು ಅವ್ರು ಯೂಸ್ ಮಾಡ್ತಾ ಇದ್ದಂತ ಖಾದಿ ಬಟ್ಟೆಗಳು. ಇದು ಆಯಿಲ್ ಲ್ಯಾಂಪ್ಸ್ ನೋಡಿ. ಲ್ಯಾಂಪ್ಗಳು ಹೇಗಿದೆ ಅವಾಗೆಲ್ಲ. ಇವಾಗೆಲ್ಲ ಚಾರ್ಜಿಂಗ್ ಮಾಡಿ ಕರೆಂಟ್ ಯೂಸ್ ಮಾಡ್ತೀವಿ. ಇದೆಲ್ಲ ಅವ್ರು ಯೂಸ್ ಮಾಡಿದಂಥ ಶೂಸ್ಗಳು ನೋಡಿ. ಇದು ಶೂ ಹೇಗಿದೆ. ಇದೆಲ್ಲ ಬೂಟ್ಸ್ ಅಂತಾರಲ್ಲ, ಆ ಥರ ಇದೆ. ಇದು ಜವಾಹರಲಾಲ್ ನೆಹರು ಅವರ ಬೆಡ್ರೂಮ್. ಸ್ಟೇ ಆಗ್ತಿದ್ದ ಪ್ಲೇಸ್ ಇದೆ. ದೆನ್ ಇದು ಅವ್ರ ಆಫೀಸ್ ರೂಮ್ ಸಹ ಇದೆ ಆಗಿತ್ತು. ಅವ್ರ ಬುಕ್ ಕಲೆಕ್ಷನ್ಸ್ ಎಲ್ಲ ನೋಡಿ.
ಕಲೆಕ್ಷನ್ಸ್, ಅವ್ರ ರೂಮ್, ಅವ್ರು ಕೂತ್ಕೊಂಡು ವರ್ಕ್ ಮಾಡ್ತಾ ಇದೆ ಅಂತ ಜಾಗ. ಅವ್ರ ಮನೆ ಅಂತೂ ತುಂಬಾ ಚೆನ್ನಾಗಿ ಈಗಲೂ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಕಾಂಗ್ರೆಸ್ ಪಕ್ಷದವರು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ದಂಥ ಜಾಗ. ಬುಕ್ಸ್ ಕಲೆಕ್ಷನ್ ಅಂತೂ ತುಂಬಾ ಎಲ್ಲ ಕಡೆನೂ ಇದೆ. ಏನೇನು ದೇಶದಲ್ಲಿ ಏನೇನು ಮಾಡಬೇಕು ಅಂತ ಎಲ್ಲ ಆಗ ಕಾಂಗ್ರೆಸ್ ಇತ್ತಲ್ಲ, ವಿತ್ ಮಹಾತ್ಮ ಗಾಂಧಿ ಜೊತೆ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ರಂತೆ. ಇದವರ ಪ್ಲೇಸ್ ನೋಡಿ, ಒಂದು ಫೋಟೋ, ಗಾಂಧಿ ಜೊತೆ ಡಿಸ್ಕಷನ್ ಮಾಡ್ತಿದ್ದಂಥ ಫೋಟೋ. ನೆಹರು ಅವ್ರ ಮನೆಗೆ ಮಹಾತ್ಮ ಗಾಂಧೀಜಿಯವರು ಬಂದಾಗ ಅವ್ರಿಗೆ ಸ್ಟೇ ಮಾಡೋಕ್ಕೆ ಅಂತಾನೆ ಸಪ್ರೇಟಾಗಿ ಜಾಗ ಮಾಡಿದ್ರು. ಅದೇ ಈ ಜಾಗ. ಗಾಂಧೀಜಿಯವ್ರು ಬಂದಾಗೆಲ್ಲ ಈ ಪ್ಲೇಸಲ್ಲಿ ಸ್ಟೇ ಮಾಡ್ತಿದ್ರಂತೆ. ಅವ್ರ ಸಿಂಬಲ್ ಇಲ್ಲೂ ಇದೆ ನೋಡಿ, 3 ಕೋತಿಗಳು. ಗಾಂಧೀಜಿಯವ್ರು ಸ್ಟೇ ಮಾಡ್ತಿದ್ದಂಥ ಜಾಗ ಇದು. ಇದು ಇಂದಿರಾ ಗಾಂಧಿ ಅವ್ರ ಬೆಡ್. ಇಂದಿರಾ ಗಾಂಧಿ ಅವರು ಸ್ಟೇ ಆಗಿದ್ದಂಥ ರೂಮ್ ಇದು. ನೋಡಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹೆಂಗಿದೆ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ವಿತ್ ಕಿಚನ್.